ಈ ಫೋನ್ ನೋಡಿದ್ಮೇಲೆ ಗೊತ್ತಾಯ್ತು ಗುರು, ಈ ಥರನೂ ಫೋನ್ ಯೂಸ್ ಮಾಡ್ತಾರೆ ನಮ್ಮ ಫ್ರೆಂಡು ಅಂತ. ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗ್ಬಿಟ್ಟು ಹೇರ್ ಕಟ್ ಮಾಡ್ಸೋಣ ಅಂತ ಹೋಗ್ಬೇಕಾದ್ರೆ ಫ್ರೆಂಡ್ಗೆ ಹೇಳ್ದೆ, ಬ್ರೋ ನಾನು ಈ ತರ ಡೈಲಿ ವಿಡಿಯೋಸ್ ಮಾಡ್ತೀನಿ ಬ್ರೋ, ಸಪೋರ್ಟ್ ಮಾಡ್ತೀನಿ ಅಂದಿದ್ದಕ್ಕೆ ಅವ್ನು ಈ ತರ ಅಂದ. ಫೈನಲಿ ಕಟಿಂಗ್ ಶಾಪ್ ಹತ್ರ ಬಂದೆ, ನೋಡ್ತಾ ಇದ್ದೆ ಯಾವ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಆ ಕಡೆ ಈ ಕಡೆ ಮಾತ್ರ ಶೇಪ್ ಮಾಡಿದೆ ಅಷ್ಟೇನೆ. ಲೈಟಾಗಿ ಟ್ರಿಮ್ಮಿಂಗ್ ಮಾಡಿದೆ, ಶೇಪ್ ಮಾಡಿದೆ ಅಷ್ಟೇ. ನಮ್ಮ ಫ್ರೆಂಡ್ ಇದ್ಕೊಂಡು ಬ್ರೋ ನಾನು ತೋರಿಸ್ಬ್ರೋ ಅಂತ ಹೇಳ್ತಾ ಇದ್ದ. ಅವನದು ಸೇಮ್ ಮಾಡ್ಸವಣೆ, ಏನು ಡಿಫ್ರೆಂಟ್ ಇಲ್ಲ. ಅದು ಮುಗಿಸ್ಕೊಂಡು ಇನ್ನು ಮನೆ ಕಡೆಗೆ ಹೊರಟೆ. ಬಿಸಿಲು ಮಾತ್ರ ಭಯಂಕರ ಐತೆ ಗುರು. ಈ ಬಿಸಿಲಲ್ಲಿ ಹೊಟ್ಟೆನ ತನಗ್ ಮಾಡ್ಕೊಳ ಅಂತ ವಾಟರ್ ಮೆಲನ್ ಹತ್ರ ಹೋದ್ವಿ. ಪೇಪರ್ ಎಲ್ಲ ಮಸ್ತ್ ಕೊಟ್ಟ, ಸಾಕಾಗಿತ್ತು ಟೇಸ್ಟ್ ಮಾತ್ರ. ಅದು ಮುಗಿಸ್ಕೊಂಡು ಮನೆ ಕಡೆ ಹೊಟ್ವಿ. ದಾರಿಯಲ್ಲಿ ನಮ್ಮ ಫ್ರೆಂಡು ಸಿಗ್ದ, ಅವ್ರಿಗೊಂದು ನಮಸ್ಕಾರ ಹೇಳ್ಕೊಂಡು ಮೊಬೈಲ್ ಅಂಗಡಿಗೆ ಹೋದ್ವಿ. ಮೊಬೈಲ್ ನೋಡಿದ ತಕ್ಷಣ ನನಗೆ ಸೈಕ್ ಆಗ್ಬಿಟ್ಟೆ. 2 ಪೀಸ್ ಮೊಬೈಲ್. ಅದು ಮುಗಿಸ್ಕೊಂಡು ಫ್ರೆಶ್ ಆಗ್ಬಿಟ್ಟು ಬಿಸಿಲ್ಗೆ ಹೋದೆ. ಎಲ್ಲ ಮುಗಿಸ್ಕೊಂಡು ಫೋನ್ ನೋಡಿದ್ರೆ ಟೈಮ್ ಆಗಿತ್ತು. ಇನ್ನ ಕೆಲಸ ಕಡೆ ಹೊಟ್ಟೆ, ಇನ್ನ ಲಾಗೌಟ್ ಟೈಮ್ ಆಗಿತ್ತು. ಲಾಗೌಟ್ ಮಾಡ್ಕೊಂಡು ಮನೆ ಕಡೆ ಹೊಟ್ಟೆ. ಇವತ್ತಿನ ಕತೆ ಇಷ್ಟೇ. ನಿಮ್ಗೆ ನಾಳೆ ಸಿಗ್ತೀನಿ.